ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮಾರ್ನಿಂಗ್ ಪ್ರಾಗ್ಯಂಗೆ ತಿಂಡಿ ಕೊಡ್ತಾ ಇದ್ದೀನಿ. ಪ್ರಾಗ್ಯ ಜೋಕಾಲಿಯಲ್ಲಿ ಕೂತ್ಕೊಂಡು ತಿಂಡಿ ತಿಂತಾ ಇದ್ದಾಳೆ. ಇದು ನನ್ನ ಅಕ್ಕನ ಮಗಳದ್ದು. ಅವಳಿಲ್ಲಿ ಬಿಟ್ಟು ಹೋಗಿದ್ದಾಳೆ, ಹಾಗಾಗಿ ಪ್ರಾಗ್ಯನಿಗೆ ಬಂದಾಗ ಆಟ ಆಡಲಿಕ್ಕಾಯಿತು. ಎಂತದದು? ಏನದ? ಭೂತ ಅಲ್ಲ, ವೇಷ ನೋಡಿ ನಿಂದು. ಇಲ್ಲೋಡು, ಈ ಕಡೆ ತಿರ್ಗ. ಯಾಕ ತಗೊಂಡಿದ್ದು? ಯಾಕ ಹಾಗೆ ರಾಕ್ಷಸಿ ತರ ಈ ಕಡೆ ತಿರ್ಗ ತೆಗಿಲಿಕ್ಕೆ ಹೇಳಿದ್ದಪ್ಪು. ನೋಡಿ ಎಂತವೇ, ಸುಮ್ಮನೆ ಸೈಲೆಂಟಾಗಿ ನಾನೇನೋ ಕೆಲಸ ಮಾಡ್ತಾ ಇದ್ರೆ ಅವಳದ್ದೇ ಒಂದೇನೋ ಮಾಡಿತಾ ಇದ್ದಾಳೆ. ನೋಡು ಎಂತ ಮಾಡಿದ್ಯಾ. ಇದೆಲ್ಲ ಎಂತ ಇದೆ, ಕಣ್ಣೆಲ್ಲ ತೆಗಿಯೋದು ಹೇಗದು? ಕಾಡಿಗೆಲ್ಲ ಹಾಕೊಂಡು ನೋಡು ಎಂತಪ್ಪ ಅದು. ಎಂತದ? ಪ್ರಾಗ್ಯ ಕಾಡಿಗೆಲ್ಲ ಕಣ್ಣಿಗೆ ಹಚ್ಕೊಂಡು ಫುಲ್ ಎಲ್ಲ ಕಪ್ ಮಾಡ್ಕೊಂಡಿದ್ದು. ಅದಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ನಾನು ತೆಗಿತಾ ಇದ್ದೀನಿ, ಕ್ಲೀನ್ ಮಾಡ್ತಾ ಇದ್ದೀನಿ. ನಾನು ಸುಮ್ಮನೆ ಏನಾದರೂ ಕೆಲಸ ಮಾಡ್ತಾ ಇದ್ರೆ ಅವಳ ಪಾಡಿಗೆ ಏನಾದರೂ ಶುರು ಹಚ್ಕೊಬಿಡ್ತಾಳೆ ಅವಳು. ಇವಾಗ ಅನ್ನಕ್ಕೆ ಇಟ್ಟಿದ್ದೆ, ಅವಾಗಲೇ ಇಟ್ಟಿದ್ದೆ ನಾನು. ಇವಾಗ ಬೆಂದಿದೆ ಅಂತ ನೋಡೋಣ ಅಂತ ಬಂದೆ. ಇನ್ನು ತಗೊಂಡೋಗಿ ಊಟ ಮಾಡಬೇಕು. ಸ್ವಲ್ಪ ಮೆಣಸಿನಕಾಯಿ ಬೋಂಡ ಕೂಡ ಮಾಡಬೇಕು. ಅನ್ನ ಬೆಂದಿದೆ, ಇನ್ನು ಒಳಗೆ ತಗೊಂಡು ಇವಾಗ ಸ್ವಲ್ಪ ಮೆಣಸಿನಕಾಯಿ ಎಲ್ಲ ತೆಗಿಯೋಣ ಬೋಂಡ ಮಾಡಲಿಕ್ಕೆ ಅಂತ ಬಂದೆ. ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮನೆಯಲ್ಲಿ ಎಷ್ಟು ಗಿಡಗಳು ನಟ್ಟಿದ್ದಾರೆ ಅಂತ. ಮೆಣಸಿನಕಾಯಿ ಮತ್ತು ಬೆಂಡೆಕಾಯಿ, ಕುಂಬಳಕಾಯಿ ಎಲ್ಲ ನಟ್ಟಿದ್ದಾರೆ. ಈ ಸಲ ಕಮ್ಮಿ ನಟ್ಟಿರೋದಂದರೆ ಜಾಗ ಎಲ್ಲ ಲೆವೆಲ್ ಮಾಡಿದ್ದೀವಲ್ಲ, ಹಾಗಾಗಿ ಇನ್ನು ನೆಕ್ಸ್ಟ್ ಜಾಸ್ತಿ ಮಾಡ್ಬೋದು. ಆವಾಗ ನಿಮಗೆ ತೋರಿಸ್ತೀನಿ. ನೋಡಿ ಬೆಂಡೆಕಾಯಿ ಎಲ್ಲ ಚೀಲಕ್ಕೆ ಹಾಕಿ ನಟ್ಟಿದ್ದಾರೆ. ಇವಾಗ ನಾನು ಮೆಣಸಿನಕಾಯಿ ಎಲ್ಲ ಕೀಳ್ತಾ ಇದ್ದೀನಿ. ಬಿಸಿಲಂದರೆ ಬಿಸಿಲು, ತುಂಬ ಬಿಸಿಲಿತ್ತು. ಹಾಗಾಗಿ ಬಿಸಿಲಲ್ಲಿ ಕೂತ್ಕೊಳ್ಳೋಕೆ ಸಹ ಆಗ್ತಾಯಿಲ್ಲ. ಮುಖ ಸುಟ್ಟು ಹೋದಾಗ ಅನ್ನಿಸ್ತಾ ಇತ್ತು ನನಗೆ.
ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಮೆಣಸಿನಕಾಯಿ ಬೋಂಡ ಮಾಡುವುದನ್ನು ನಿಮಗೂ ಸಹ ತೋರಿಸ್ತೀವಿ. ಆಮೇಲೆ ನಮಗೆ ಹೋಗಕ್ಕಿದೆಯಲ್ಲ, ಆವಾಗ ನಿಮಗೂ ಸಹ ತೋರಿಸ್ತೀವಿ. ಇನ್ನು ಬೋಂಡ ಮಾಡಿ ಆದಮೇಲೆ ನಿಮಗೂ ಸಹ ತೋರಿಸ್ತೀನಿ ಹೇಗೆ. ಫಸ್ಟು ನೀವು ಮೆಣಸಿನಕಾಯಿ ತಗೊಬರ್ಬೇಕು. ಆಮೇಲೆ ಮೆಣಸಿನ್ಕಾಯನ್ನ ಇದೇನಂದರೆ ಡಾರ್ಕ್ ಕಲರ್ ಇರ್ತದಲ್ಲ, ಈ ಥರ ಫೇಸ್ ಥರ, ಅದನ್ನು ಹಾಕಿ ಮಿಕ್ಸ್ ಮಾಡಬೇಕು. ಆಯಿತಾ? ಮಿಕ್ಸ್ ಮಾಡಿದವರಿಗೆ ಚೆನ್ನಾಗಿ ಬರ್ತದೆ. ಅದ ಫೇಸ್ ಆಗಲ್ಲ, ಹೀಗೆ ಮಿಕ್ಸ್ ಮಾಡ್ತಾ ಇರ್ಬೇಕು. ಆಯಿತಾ? ನಿಮಗೂ ಈ ಥರದ್ದೇ ಮಾಡ್ಬೋದು. ಹಾಗಾಗಿ ನಿಮಗೆ ಡಾರ್ಕ್ ಒಂದು ಮನೆ ರೋಡ್ ಸೈಡೇ ಇರೋದು. ಇಲ್ಲಿ ಕೂತ್ರೆ ಎಲ್ಲ ಸಹ ಕಾಣ್ತದೆ, ಹೋಗುವವರು ಬರುವವರೆಲ್ಲರೂ ಇಲ್ಲಿ ಕಾಣ್ತದೆ. ಊಟ ಮಾಡಿ ಹೊರಗಡೆ ಕೂತ್ಕೊಂಡಿದ್ದೀವಿ. ಒಳಗಡೆ ಅಂತೂ ಕೂತ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ, ಹಾಗಾಗಿದೆ. ಅದಕ್ಕೆ ಸ್ವಲ್ಪ ಹೊರಗಡೆ ಅದು ಗಾಳಿ ಬರ್ತದಲ್ಲ, ಒಳಗಡೆ ಫ್ಯಾನ್ ಹಾಕೊಂಡು ಸ್ವಲ್ಪ ಬಿಸಿ ಗಾಳಿ ಬರ್ತುಂಟು. ಅದಕ್ಕೆ ಹೊರಗೆ ಸ್ವಲ್ಪ ಕೂತಿದ್ದೀವಿ. ಇನ್ನು ನನಗೆ ಸಾಂಬಾರು ಮಾಡ್ಲಿಕ್ಕೆ ಉಂಟು. ಕೈ ತೆಗ್ಲು ನಂದು. ಪ್ರಾಗೆ ನೋಡಿ ಜೋಕಲೆಲ್ಲ ಆಟ ಆಡ್ತಾ ಇದ್ದಾಳೆ. ಅವಳಿಗೆ ಯಾರಿಲ್ಲ ಅಲ್ಲ, ಈಗ ಬೋರ್ ಆಗ್ತಾ ಉಂಟು. ಕೈ ನೋವು ಮಾಡಿದ್ದೀನಿ. ಸಾಂಬಾರು ಮಾಡ್ಲಿಕ್ಕೆ ಉಂಟು. ಹೊಸ ಸಾಂಬಾರು ಮಾಡೋದು ಗೊತ್ತಿಲ್ಲ. ವೆಜ್ ತರಕಾರಿ ಸಾಂಬಾರೇ ಏನಾದರೂ ಮಾಡಬೇಕು. ಅಮ್ಮ ಬರೋದ್ರೊಳಗೆ ಸ್ವಲ್ಪ ಕೆಲಸ ಉಂಟು. ಊಟ ಎಲ್ಲ ಆಯ್ತಲ್ಲ, ಹಾಗಾಗಿ ಸ್ವಲ್ಪ ಕೂತಿದ್ದೀನಿ. ಇವಳನ್ನು ಮಲಗಿಸ್ಬೇಕೀಗ. ಸುಮ್ಮನೆ ಕುಣಿತಾ ಇರ್ತಾಳೆ. ಹಾಕ್ತೀಯ ಈಗ ಒಂದು ಕ್ಯಾಬೇಜ್ ಸುಕ್ಕ ಮಾಡುವ ಅಂತ ಬಂದೆ. ಕ್ಯಾಬೇಜ್ ಎಲ್ಲ ಕಟ್ ಮಾಡಬೇಕು. ಇದು ನೋಡಿ ಇಷ್ಟು ಚಿಕ್ಕದುಂಟು, ಇದನ್ನ ಕಟ್ ಮಾಡಿ ಒಂದು ಸುಕ್ಕ ಮಾಡುವ ಅಂತ. ಇವಾಗ ಕ್ಯಾಬೇಜನ್ನು ಕ್ಲೀನಾಗಿ ತೊಳೆದು ಬೇಯಕ್ಕೆ ಇಡ್ತಾ ಇದ್ದೀನಿ. ನೋಡಿ, ಬೇಯಲಿಕ್ಕಿಟ್ಟು ಈರುಳ್ಳಿಯನ್ನು ಮೇಲೆ ಹಾಕಿ ಈಗ ಮಸಾಲೆಯನ್ನು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸಿಂಪಲ್ ಆಗಿ ಮಸಾಲ ತೆಗೆದಿದ್ದೀನಿ. ಇದನ್ನೇ ಈಗ ರುಬ್ಲಿಕ್ಕೆ ಹಾಕ್ತಾ ಇದ್ದೀನಿ. ಇವತ್ತು ಕಲ್ಲಲ್ಲಿ ಕಡಿಯುವ ಅಂತ. ಇವತ್ತು ನಾನು ಕಲ್ಲಲ್ಲಿ ರುಬ್ಬುವ ಅಂತ. ನಮ್ಮನೇಲಿ ಒಂದು 2 ಕಲ್ಲಿತ್ತು, ದೊಡ್ಡದೊಂದು ಕಲ್ಲಿತ್ತು. ಅದನ್ನ ಯಾರಿಗೂ ಕೊಟ್ಟರು, ಅದು ಯೂಸ್ ಇಲ್ಲಲ್ಲ ನಮ್ಗೆ. ಇದು ಚಿಕ್ಕ ಕಲ್ಲು ಮೊದ್ಲಿಂದ ಇತ್ತು ನಮ್ಮನೇಲಿ. ಅವಾಗ ನಮ್ಮನೇಲಿ ಇದೆಲ್ಲ ಇರ್ಲಿಲ್ಲ, ಏನಂದ್ರೆ ಕಡಿಲಿಕ್ಕೆಲ್ಲ ಇರ್ಲಿಲ್ಲ. ನಾವು ಎಷ್ಟೋ ವರ್ಷ ನಾವು ಕಲ್ಲಲ್ಲೇ ಕಡಿತಾ ಇದ್ವಿ ಹಳೆ ಮನೆ ಇರುವಾಗ. ಅದು ಕ್ಯಾಬೇಜ್ ಸುಕ್ಕ ಮಾಡ್ತಿರೋದ್ರಿಂದ ಸ್ವಲ್ಪ ಗಸಿ ಮಾಡುದು. ಸ್ವಲ್ಪ ನುಣ್ಣಗಾದ್ರೆ ಸಾಕು. ತೆಗಿತೀನಿ ಫಸ್ಟ್ ಇದನ್ನ ನಾನು.
ಅಲ್ಲಲ್ಲಿ ಕಡಿತಾ ಇದ್ದೆ ಅಲ್ಲ, ಪ್ರಾಗ್ಯನಿಗೆ ಕಡಿಬೇಕಂತೆ, ಹಾಗಾಗಿ ಬಂದಿದ್ದಾಳೆ ಕಡಿತೀನಿ ಅಂತ, ಅದಕ್ಕೆ ಕಡಿ ಅಂತ ಬಿಟ್ಟಿದ್ದೀನಿ. ಹಾ ಕಡಿ, ತಿರುಗಿಸ್ಬೇಕು. ನೀನು ಇದು ಮಾಡೋದು ಬೇಡ, ತಿರುಗಿಸು. ಕಡಿ ಕಡಿ ಕಡಿ. ಕಡಿ ಕಡಿ, ಕಡಿತೀನಿ ಅಂದೆಲ್ಲ, ಕಡಿ ಈಗ. ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗ್ಬೋದು ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತಿದು ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗೀತು. ಇನ್ನು ನಾಳೆ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಏನಾದರೂ ಕಮೆಂಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.